ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಕಿಮೀಡಿಯಾ ಯೂಟ್ಯೂಬ್ ಚಾನೆಲ್. ನಾನು GM ಪವಿತ್ರ. ಅದು ಮೇ 18, 1974 ಶನಿವಾರ, ಬುದ್ಧ ಜಯಂತಿ. ಮುಂಜಾವು ಎಂದಿನಂತೆ ಹಕ್ಕಿಗಳ ಕಲರವದೊಂದಿಗೆ ಶುರುವಾಗಿತ್ತು. ಭಾರತ ಸೇರಿದಂತೆ ಜಗತ್ತಿನೆಲ್ಲೆಡೆಯ ಬೌದ್ಧರು ಊದ್ಬತ್ತಿ ಕಟ್ಟನ್ನ ಕೈಯಲ್ಲಿ ಹಿಡಿದು ಇಡಿಯಾಗಿ ಹೊತ್ತಿಸಿ ಶಾಂತಿ ಪ್ರಿಯ ಗೌತಮ ಬುದ್ಧನ ಆರಾಧನೆಗೆ ಸಜ್ಜಾಗ್ತಿದ್ರು. ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರಿಗೆ ಬಾಬಾ ಅಟೋಮಿಕ್ ರಿಸರ್ಚ್ ಸೆಂಟರ್ನ ನಿರ್ದೇಶಕರಾಗಿದ್ದ ರಾಜಾ ರಾಮಣ್ಣನವರು ರಾಜಸ್ಥಾನದ ಪೋಖ್ರಾನ್ನಲ್ಲಿ ಕೈಗೊಳ್ಳಲಾದ ಭೂಗತ ಪರಮಾಣು ಪರೀಕ್ಷೆಯ ಯಶಸ್ಸಿನ ಕುರಿತು ಕೊನೆಗೂ ಬುದ್ಧ ನಕ್ಕ ಅನ್ನೋ ಮಾತನ್ನ ಹೇಳಿದ್ರು. ಹೌದು, ನಿನ್ನೆಗೆ ಪರಮಾಣು ಪರೀಕ್ಷೆ ಸಕ್ಸಸ್ ಆಗಿ 50 ವರ್ಷಗಳು ಕಳೆದಿದೆ. ವಿಶ್ವಸಂಸ್ಥೆ ಭದ್ರತಾ ಸಮಿತಿಯ ಖಾಯಂ ಸದಸ್ಯ ರಾಷ್ಟ್ರಗಳಾದ ಅಮೆರಿಕ, ರಷ್ಯಾ, ಚೀನಾ, ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ಅನ್ನು ಹೊರತುಪಡಿಸಿ ಪರಮಾಣು ಪರೀಕ್ಷೆ ನಡೆಸಿದ 6ನೇ ರಾಷ್ಟ್ರ ಅನ್ನೋ ಕೀರ್ತಿಗೆ ಭಾರತ ಪಾತ್ರವಾದ ದಿನ ಅದು. ತನ್ನ ಈ ಪರಾಕ್ರಮಕ್ಕೆ ಭಾರತವು ಬೆಲೆಯನ್ನೂ ತರಬೇಕಾಯಿತು. ಶಾಂತಿಯುತ ಉದ್ದೇಶಕ್ಕಾಗಿ ಪರೀಕ್ಷೆ ನಡೆಸಲಾಗಿದೆ ಅನ್ನೋ ಭಾರತದ ವಾದವನ್ನು ಒಪ್ಪದ ಅಂತಾರಾಷ್ಟ್ರೀಯ ಸಮುದಾಯ ಅನೇಕ ನಿರ್ಬಂಧಗಳನ್ನು ಹೇರಿತ್ತು. ಇದರಿಂದ ಮುಂದಿನ ಹಲವು ವರ್ಷಗಳವರೆಗೆ ಪರಮಾಣು ಚಟುವಟಿಕೆಗಳ ಕುರಿತು ಭಾರತದ ಕೆಲಸಗಳು ನಿಧಾನಗತಿಯಾಗೋಕೆ ಶುರುವಾಯಿತು. ಆದ್ರೆ ಪ್ರಪಂಚದ ನಕಾಶೆಯಲ್ಲಿ ಭಾರತವು ಪರಮಾಣು ಸಜ್ಜಿತ ರಾಷ್ಟ್ರ ಅನ್ನೋದು ಎಲ್ರಿಗೂ ಗೊತ್ತಾಯಿತು ಮತ್ತು ಇಂದಿರಾ ಗಾಂಧಿ ನಾಯಕತ್ವದ ಕೀರ್ತಿ ದಶ ದಿಕ್ಕುಗಳಿಗೂ ಹರಡಿತ್ತು. ಇದು ಮುಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರು 2ನೇ ಪರಮಾಣು ಪರೀಕ್ಷೆ ನಡೆಸೋಕೆ ಸ್ಫೂರ್ತಿಯಾಯಿತು. ಭಾರತದ ಮೊದಲ ಪರಮಾಣು ಪರೀಕ್ಷೆಯು 1974 ಬುದ್ಧ ಪೂರ್ಣಿಮೆಯ ದಿನವೇ ನಡೆದಿದ್ದಕ್ಕಾಗಿ ಈ ಕಾರ್ಯಾಚರಣೆಗೆ ಆಪರೇಷನ್ ಸ್ಮೈಲಿಂಗ್ ಬುದ್ಧ ಅಂತ ಹೆಸರಿಟ್ಟಿದ್ರು. ಜೊತೆಗೆ ಆಪರೇಷನ್ ಹ್ಯಾಪಿ ಕೃಷ್ಣ ಅಥವಾ ಪೋಖ್ರಾನ್ 1 ಕಾರ್ಯಾಚರಣೆ ಅಂತ ಕೂಡ ಕರೆಯಲಾಗುತ್ತೆ. ಈ ಕಾರ್ಯಾಚರಣೆಗೆ 1974ರಲ್ಲೇ ಅಂದಾಜು ಸುಮಾರು 18 ಕೋಟಿ 60 ಲಕ್ಷ ರೂಪಾಯಿ ಖರ್ಚಾಗಿತ್ತು. ಇನ್ನು ಈ ಪರೀಕ್ಷೆ ಹೇಗ್ ನಡೀತು ಅಂತ ನೋಡೋದಾದ್ರೆ 1972 ಸೆಪ್ಟೆಂಬರ್ 2ರಂದು ಪ್ರಧಾನಿ ಇಂದಿರಾ ಗಾಂಧಿ ಅವರು ಪರಮಾಣು ಪರೀಕ್ಷೆ ಕೈಗೊಳ್ಳುವ ಹೊಣೆಯನ್ನ ಬಾಬಾ ಅಟೋಮಿಕ್ ರಿಸರ್ಚ್ ಸೆಂಟರ್ಗೆ ವಹಿಸಿದ್ರು. ಕಾರ್ಯಾಚರಣೆಯ ಸಂಪೂರ್ಣ ನೇತೃತ್ವವನ್ನ ಸೈಂಟಿಸ್ಟ್ ರಾಜಾ ರಾಮಣ್ಣ ಅವರು ವಹಿಸಿದ್ರು. ಮೊದಲ ಪರಮಾಣು ಪರೀಕ್ಷೆ ಇವರ ಒಟ್ಟು ಪರಿಶ್ರಮದ ಫಲ. ರಾಮಣ್ಣ ನೇತೃತ್ವದ ಸುಮಾರು 75 ಇಂಜಿನಿಯರ್ಸ್ಗಳು ಮತ್ತು ಸೈಂಟಿಸ್ಟ್ಗಳ ತಂಡ ಇಡೀ ಕಾರ್ಯಾಚರಣೆಯನ್ನ ವಿನ್ಯಾಸ ಮಾಡಿದ್ರು. ಇನ್ನೊಂದು ಮುಖ್ಯವಾದ ವಿಚಾರ ಅಂತಂದ್ರೆ ಈ ಪರಮಾಣು ಪರೀಕ್ಷೆ ವಿಷಯ ವಿದೇಶಾಂಗ ಸಚಿವರಿಗೂ ಸಹ ಗೊತ್ತಿರಲಿಲ್ಲ. ಅಷ್ಟು ರಹಸ್ಯವಾಗಿ ಪರಮಾಣು ಪರೀಕ್ಷೆ ನಡೆದಿತ್ತು. ಅಂದಿನ ರಕ್ಷಣಾ ಸಚಿವರಾಗಿದ್ದ ಜಗಜೀವನ್ ರಾಮ್ ಅವರಿಗೆ ಪರೀಕ್ಷೆ ನಡೆದ ನಂತರ ಪರಮಾಣು ಪರೀಕ್ಷೆ ನಡೆದಿದೆ ಅನ್ನೋ ಬಗ್ಗೆ ಗೊತ್ತಾಗಿತ್ತು. ಪ್ರಧಾನಿ ಹಾಗೂ ಅವರ ಸಲಹೆಗಾರರಾದ ಪರಮೇಶ್ವರ್ ಹಕ್ಸರ್, ದುರ್ಗಾಧಾರ್ ಅವರಿಗೆ ಮಾತ್ರ ಮಾಹಿತಿ ಇತ್ತು. ಪರೀಕ್ಷೆ ಮಾಡೋದಕ್ಕಿಂತ 48 ಗಂಟೆಗಳ ಮೊದಲು ವಿದೇಶಾಂಗ ಸಚಿವ ಸ್ವರಣ್ ಸಿಂಗ್ಗೆ ಮಾಹಿತಿ ನೀಡಿದ್ರು. ಇನ್ನು ಸೇನೆಯ ಪೈಕಿ ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ GG ಬೇವೂರ್ ಮತ್ತು ಇಂಡಿಯನ್ ವೆಸ್ಟರ್ನ್ ಕಮಾಂಡ್ ನಾಯಕರಿಗೆ ಮಾತ್ರ ಇದು ಗೊತ್ತಿತ್ತು. ಅಮೆರಿಕ, ರಷ್ಯಾ ಸೇರಿದಂತೆ ವಿಶ್ವದ ಯಾವುದೇ ಗುಪ್ತಚರ ಸಂಸ್ಥೆಗಳಿಗೂ ಈ ಕುರಿತು ಸುಳಿವೇ ಇರಲಿಲ್ಲ. ಇನ್ನು ಪರಮಾಣು ಹೇಗಿತ್ತು ಅಂತ ನೋಡೋದಾದ್ರೆ 1.25 ಮೀಟರ್ ಅಷ್ಟು ಅಗಲ, 1400 kg ತೂಕ, 12 ಕಿಲೋಟನ್ ಹಾನಿಯ ತೀವ್ರತೆಯನ್ನ ಹೊಂದಿತ್ತು. ಈ ಪರಮಾಣು ಪರೀಕ್ಷೆ 1974 ಮೇ 18ರಂದು ಬೆಳಿಗ್ಗೆ 8 ಗಂಟೆ 5 ನಿಮಿಷಕ್ಕೆ ರಾಜಸ್ಥಾನದ ಪೋಖ್ರಾನ್ನಲ್ಲಿ ನಡೆಯಿತು. ಈ ಪರಮಾಣು ಪರೀಕ್ಷೆ ನಡೆದ ಬಳಿಕ ನಮ್ಮ ದೇಶದಲ್ಲಿ ತುಂಬಾ ದೊಡ್ಡ ಪರಿಣಾಮಗಳಾಗಿದೆ. ಪ್ರಧಾನಿ ಇಂದಿರಾ ಗಾಂಧಿ ಅವರ ಜನಪ್ರಿಯತೆ ನಮ್ಮ ದೇಶದಲ್ಲದೆ ವಿದೇಶದಲ್ಲೂ ಸಹ ಹೆಚ್ಚಾಯಿತು. ಭಾರತೀಯ ಸಂಸತ್ತಿನಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಮೆಚ್ಚುಗೆಯ ಮಹಾಪೂರವೇ ಹರಿದು ಬಂತು. ತಾನು ನಡೆಸಿದ ಪರಮಾಣು ಪರೀಕ್ಷೆ ಶಾಂತಿಕಾರಿಗಳಿಗೆ ಅನ್ನೋದನ್ನ ಭಾರತ ಜಗತ್ತಿನ ಎದುರು ಸಾಬೀತು ಮಾಡಿತ್ತು. ಅಮೆರಿಕ, ಕೆನಡಾ ಸೇರಿ ಹಲವು ರಾಷ್ಟ್ರಗಳು ನಾನಾ ನಿರ್ಬಂಧಗಳನ್ನ ಹೇರಿದ್ವು. ಈ ಪರೀಕ್ಷೆಯಿಂದ ಅಂತಾರಾಷ್ಟ್ರೀಯ ಪರಮಾಣು ಪೂರೈಕೆದಾರರ ಗ್ರೂಪ್ ಸೃಷ್ಟಿಯಾಯಿತು. ಇದರಿಂದ ಭಾರತಕ್ಕೆ ಪರಮಾಣು ರಫ್ತು ನಿಷೇಧವನ್ನು ಸಹ ಹೇರಲಾಯಿತು. 2008ರಲ್ಲಿ ಭಾರತ ಅಮೆರಿಕ ನಾಗರಿಕ ಪರಮಾಣು ಒಪ್ಪಂದ ಏರ್ಪಟ್ಟ ಬಳಿಕ ಈ ನಿಷೇಧವನ್ನ ವಾಪಸ್ ಪಡೆದ್ರು. ಶಾಂತಿ ಉದ್ದೇಶಕ್ಕಾಗಿನೇ ಭಾರತ ಪರೀಕ್ಷೆ ನಡೆಸಿದೆ ಅನ್ನೋದನ್ನ ಪಾಕಿಸ್ತಾನ ಒಪ್ಕೊಳ್ಳಿಲ್ಲ. ಸೊ ಪಾಕಿಸ್ತಾನ ಕೂಡ ತನ್ನದೇ ಆದ ಅಣ್ವಸ್ತ್ರಗಳನ್ನ ಸರ್ಚ್ ಮಾಡೋಕೆ ಶುರು ಮಾಡಿತು. ಪೋಖ್ರಾನ್ 1 2ನೇ ಪರಮಾಣು ಪರೀಕ್ಷೆಗೂ ಸಹ ಸ್ಫೂರ್ತಿ ನೀಡಿತು. ಸೊ ನೋಡಿದ್ರಲ್ವಾ, ನಾವು ಯಾರಿಗಿಂತ ಕಮ್ಮಿ ಇಲ್ಲ, ಭಾರತೀಯರು ಮನ್ಸು ಮಾಡಿದ್ರೆ ಯಾವ ಸಾಧನೆಯನ್ನು ಮಾಡಬಹುದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದು. ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆಯಿಂದ ಎದೆಯುಬ್ಬಿಸಿ ತಿರುಗೋ ಹಾಗೆ ಮಾಡಿದ್ದೆ ಈ ಪರಮಾಣು ಪರೀಕ್ಷೆ ಅನ್ನೋದೇ ಹೆಮ್ಮೆ. ಬೋಲೋ ಭಾರತ್ ಮಾತಾ ಕಿ ಜೈ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.